ಗ್ರಾಮ ಪಂಚಾಯಿತಿ ಹಳ್ಳಿ ಜನ ಜಗಳ ಆಗ್ಬಿಟ್ಟು ಕೇಸ್ ಆಗಿಬಿಟ್ರೆ ಸಿಟಿಗೆ ಬರಬೇಕು ಬೇಡ. ಗ್ರಾಮ ಪಂಚಾಯಿತಿಯಲ್ಲಿ 500 ರೂಪಾಯಿ ಹೊರಗಡೆ ವಿವಾದ ಇದ್ದರೆ ನೀವೇ ಬಗೆಹರಿಸ್ಕೋಬೋದು. ಇಂಥ ಪ್ರೋಗ್ರೆಸಿವು ಬೇಕಾದಷ್ಟು ಮಾಡ್ತಾರೆ. ಇದನ್ನೇ ಕಂಡೆ ಗಾಂಧೀಜಿಯವ್ರಿಗೆ ರಾಜರ್ಷಿ ಅಂತ ಕರೆಯೋದು. ಸುಮಾರು 37-39 ಲಕ್ಷ ಇವರು ಪ್ರಗತಿ ಸಲ್ಲಿಸ್ತಾಯಿದ್ರು. ಪಾಳೆಗಾರಿಗಳು ಮೇಲ್ಗಡೆ ರಾಜನಿಗೆ ಕೊಡ್ತಾಯಿದ್ರಲ್ಲ, ಆ ರೀತಿ ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷ್ ಇಂಡಿಯಲ್ಲಿ ಪ್ರತಿ ರಾಜನೂ ವರ್ಷಕ್ಕಿಷ್ಟು ಲಕ್ಷ ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಪ್ರಗತಿಯನ್ನು ಕಟ್ಟಬೇಕು. ಇವರು 37-39 ಲಕ್ಷ ಇವ್ರು ಕೊಡ್ತಾಯಿದ್ರು. ಶಿಕ್ಷಣಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ನಾಲ್ವಡಿಯವರು ಮಾಡ್ತಾಯಿರೋ ಕೆಲಸವನ್ನು ಗಮನಿಸಿದ ಮೇಲೆ ಸುಮಾರು 17 ಲಕ್ಷ ರೂಪಾಯಿಗಳನ್ನ ಕಮ್ಮಿ ಮಾಡುತ್ತೆ ಬ್ರಿಟಿಷ್ ಸರ್ಕಾರ. ಅಂಥ ಜಿಪುಣರು, ಶೋಷಣೆ ಮಾಡುವಂಥವರು, ಕಾರಣವಿಲ್ಲದೆ ಮುಮ್ಮಡಿ ಅಧಿಕಾರವನ್ನು ಕಿತ್ಕೊಂಡವರು 50 ವರ್ಷ ಎಂಜಾಯ್ ಮಾಡ್ತಾರೆ. 1831ರಿಂದ 1881ವರೆಗೆ ಅವ್ರ ದತ್ತು ಮಗ ಚಾಮರಾಜೇಂದ್ರ ಒಡೆಯರಿಗೆ ಅಧಿಕಾರ 50 ವರ್ಷ ಕಾರಣ ಕಟ್ಕೊಂಡು ಎಂಜಾಯ್ ಮಾಡ್ತಾರೆ. ಅಂಥ ಬ್ರಿಟಿಷರು ನಾಲ್ವಡಿಯವರ ಪ್ರಗತಿಯನ್ನು ಕಮ್ಮಿ ಮಾಡ್ತಾರೆ. ಅದು ಒಬ್ಬ ರಾಜನಾಗಿನ ಅದನ್ನು ತುಂಬ ಹೈಲೈಟ್ ಮಾಡಬೇಕು ಅಂತನಿಲ್ಲ. ಅದೇ ನಿನ್ನ ಕರ್ತವ್ಯ ಏನಾದರೂ ಮಾಡಬೇಕಾಯಿತು, ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಶೋಕಿ ಮಾಡಲಿಲ್ಲ. ಏಕಪತ್ನಿ ವ್ರತಸ್ಥ, ದೈವಭಕ್ತ, ಸಮಾಜ ಸುಧಾರಕ, ಇನ್ನೊಬ್ಬರ ಮೇಲೆ ಬಿಡ್ತಿರಲಿಲ್ಲ. ತಾವೇ ಖುದ್ದಾಗಿ ಮಾಡೋರು. ಯಾರ ಮನಸ್ಸನ್ನೂ ನೋಯಿಸ್ತಾ ಇರಲಿಲ್ಲ ನಾಲ್ವಡಿ. ಮೃದು ಮಾತಿನಲ್ಲಿ ಕೆಲಸ ಮಾಡಿಸೋರು. ಅವರ ಆಸ್ಥಾನದಲ್ಲಿ ಮತ್ತೆ ಸಾಹಿತ್ಯ, ಕಲೆ, ನೃತ್ಯ, ಪೇಂಟಿಂಗು ಇದೆಲ್ಲ ಬೆಳೆಯುತ್ತೆ. ಅವ್ರ ಕಾಲದಲ್ಲಿ ಒಂದು ಬಹಳ ಮರೆಯೋಕ್ಕಾಗದೇ ಇರೋ ಘಟನೆ ಅಂದರೆ 1916ರಲ್ಲಿ ಯೂನಿವರ್ಸಿಟಿ ಸ್ಥಾಪನೆ ಆಗುತ್ತೆ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಶುರು ಆಗುತ್ತೆ. ಶಹೀದ್ ಆಸ್ಪತ್ರೆ, ಕ್ಷಯರೋಗ ನಿವಾರಣಾ ಆಸ್ಪತ್ರೆ, ಅಕ್ಕ ಮತ್ತು ಅಕ್ಕನ ಮಕ್ಕಳ ನೆನಪಿನಲ್ಲಿ ವಿಧವಿಯರಿಗೆ ಮರು ವಿವಾಹ, ದೇವರಾಜ್ ಬಹದ್ದೂರ್ ಪಂಡಿತ ಹಣ ಅವರ ಜೀವನ ವ್ಯವಸ್ಥೆ ಮಾಡಿಕೊಡೋದು, ಮರು ವಿವಾಹ, ಗ್ರಾಮ ಪಂಚಾಯಿತಿ ಇದೆಲ್ಲವನ್ನು ಮಾಡಲೇಬೇಕು, ಮಾಡಿದ್ರು. ಇಲ್ಲಿ ಇನ್ನೊಂದು ಅಪರೂಪದ ಘಟನೆ ಮರೆಯೋಕ್ಕಾಗದೇ ಇರೋದು ಅಂದರೆ ಅವರ ಅಕ್ಕ ಅವರು ಒಟ್ಟು 5 ಜನ. ಚಾಮರಾಜೇಂದ್ರ ಒಡೆಯರ್ ಮಕ್ಕಳು 5 ಜನ. ಜಯಲಕ್ಷ್ಮಣ್ಣಿ, ಇವತ್ತಿನ ಮೈಸೂರು ಗಂಗೋತ್ರಿ ಅರಮನೆ ಇದೆಲ್ಲ ಆ ಏರಿಯಾ. ಒಬ್ಬೊಬ್ಬರಿಗೆ ಮದುವೆ ಮಾಡಿ 370 ಎಕರೆ ಜಾಗದಲ್ಲಿ ಅರಮನೆ ಕೊಡ್ತಾರೆ. 2ನೇವಳು ಕೃಷ್ಣಾಜಮ್ಮಣ್ಣಿ, ಕಾರಂಜಿ ಕೆರೆ ಪಕ್ಕ ಕಾರಂಜಿ ಮೆನ್ಷನ್ ಅಂತ ಇದೆ, ಅದಕ್ಕೆ ಶಹೀದ್ ಆಸ್ಪತ್ರೆ. 3ನೇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. 4ನೇವಳು ಚೆಲುವಾಜಮ್ಮಣ್ಣಿ, CFTRI ಕಟ್ಟಡ ಇದೆಯಲ್ಲ ಮೈಸೂರಲ್ಲಿ, ಆ ಬಿಲ್ಡಿಂಗು ಜಾಗ ಅವಳದು. 5ನೇವರು ಇವ್ರ ತಮ್ಮ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು. ಆಡಳಿತದಲ್ಲಿ ಅಣ್ಣನಿಗೆ ತಮ್ಮ ತುಂಬ 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 ಸಹಕಾರ ಸಲಹೆ ಕೊಟ್ಟಿದ್ದಾರೆ. ಕುರುಡು ಮೂಕರ ಶಾಲೆ ಶುರು ಮಾಡೋದಕ್ಕೆ ಅವರು ಕಾರಣ. ತಮ್ಮ
ಸ್ಕೌಟ್ ಆ್ಯಂಡ್ ಕಬ್ ಅಂತಿದೆ. ಚಿಕ್ಕ ಮಕ್ಕಳಿಗೆ ಕಬ್ಸು, ದೊಡ್ಡವ್ರು ಸ್ಕೌಟು. ಆ ಮೂಮೆಂಟ್ ಶುರು ಮಾಡೋರು ಅವರು. ಅವರೇ ಫಸ್ಟು ಸ್ಕೌಟು ಚೀಫು. ಸೋಷಿಯಲ್ ವರ್ಕ್ ಇವರೆಲ್ಲ ಏನು ಮಾಡಿದ್ದಾರೆ, ಅದಕ್ಕೆ ಅವ್ರ ಕಾರಣ. ಲೈಬ್ರರಿಗಳು ತಮ್ಮ ಕಾರಣ. ಇವರ ಅಧಿಕಾರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ತಲೀಮಾಗಿದ್ದವರು ಅವರು. ಆದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಲಿ ಇವ್ರ ಆಧಿಪತ್ಯ ಇತ್ತಲ್ಲ, ದಿವಾನ್ ವಿಶ್ವೇಶ್ವರಯ್ಯನವ್ರದ್ದು. ಅದು ಚೆಕ್ ಮಾಡೋಕ್ಕೆ ತಮ್ಮನ್ನು ಮಾಡಬೇಡ್ರಿ ಇದನ್ನು ಅಂತವರು ಬೈದು ಹೇಳ್ಬೋದಾಗಿತ್ತು ಮಹಾರಾಜರು. ದಿವಾನ್ನಂಗೆ ಕಿತ್ತಾಕ್ಬೋದಾಗಿತ್ತು. ಇನ್ನೊಬ್ಬರು ಮನಸ್ಸು ನೋಯಿಸಲ್ಲ ಅವರು. ತಮ್ಮನ್ನು ಆನರರಿ ಮೆಂಬರಾಗಿ ಅಪಾಯಿಂಟ್ ಮಾಡ್ತಾರೆ. ಅಂದರೆ ಅಲ್ಲಿ ವ್ಯವಹಾರ ಏನಾದ್ರು ಏರುಪೇರಾಗೋದಿದ್ದರೆ, ದಬ್ಬಾಳಿಕೆಗಳಿದ್ದರೆ ಇವರು ಸ್ನಬ್ ಮಾಡ್ತಾರೆ ಬೇರೆ ಇನ್ನಿಬ್ಬರಿಗೆ, ಕೆರೆ ಮಾಡಲ್ಲ. ಮಂತ್ರಿ ಪರಿಷತ್ 3 ಜನ ಇದ್ರೂ ಮೊದಲನೇವ್ರು ಇವರಲ್ವಾ, 2-3ನೇವ್ರಿಗೆ ಮೂಗು ಮುರಿಯೋದು. ಒಂದು ರೀತಿ ಪರೋಕ್ಷ ದಬ್ಬಾಳಿಕೆ. ಅದನ್ನು ಚೆಕ್ ಮಾಡೋಕ್ಕೆ ಇವ್ರು ತಮ್ಮನ್ನು ಹಾಕ್ತಾರೆ ಅಡಿಷ್ನಲ್ ಮೆಂಬರ್ ಅಂತ. ಅದನ್ನು ಅವ್ರು ಒಪ್ಪಲ್ಲ. ಹಾಕ್ಕೊಡ್ದು ತೆಗೆದಾಕ್ಬಿಡಿ ಕಾನೂನು ಮಾಡಿರೋನು ನಾನು. ಕಾನೂನಿಗೆ ವಿರುದ್ಧ ಅಂತಿರಲ್ಲ, ಕಾನೂನು ನಾವು ಮಾಡಿರೋದು, ಏನು ಬೇಕಾದ್ರೆ ಹಾಕೋತೀವಿ. ನೀನು ಬಿಟ್ಟು ಹೋಗಯ್ಯ ಅಂತ ಹೇಳ್ಬೋದು, ರಾಜೀನಾಮೆ ಕೊಡೆಯ ಇಲ್ಲ ಟರ್ಮಿನೇಟ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಲ್ಲ ಅವರು. ನಗ್ತಾ ಕೆಲಸ ಆಗಬೇಕು. ತಮ್ಮನ್ನು ಇಡ್ತಾರೆ, ತಮ್ಮ ಎಲ್ಲ ಕೆಲಸವನ್ನು ಮಾಡ್ತಾರೆ, ಸಲಹೆ ಕೊಡ್ತಾನೆ, ಕೆಲವು ಮಾಡ್ತಾರೆ ಅವರು. ಆದರೆ ತೆರೆ ಮುಂದೆ ಬರೋಲ್ಲ. ನಾಲ್ವಡಿಯವರು ತೆರೆ ಮುಂದೆ ಬರೋಲ್ಲ, ತೆರೆ ಹಿಂದೆನೇ ಇರ್ತಾರೆ. ತೆರೆ ಮುಂದೆ ಬಂದವರು ಇವರು. ಅವರು ಮೊದಲನೇ ಅಕ್ಕ ಯಾವಳಿದ್ರು, ಜಯಲಕ್ಷ್ಮಣ್ಣಿ. ಅವಳು ಮದುವೆ ಆಗುತ್ತೆ ಫೆಬ್ರವರಿ 28, 1897. ಅರಮನೆ ಸುಟ್ಟೋಗುತ್ತೆ ಅವತ್ತು. ಬೆಳಗ್ಗೆ ದಾರಿ ಆಗುತ್ತೆ. ಸಾಯಂಕಾಲ ನಾಗೋಲೆ ಶಾಸ್ತ್ರ. ಹೆಣ್ಮಕ್ಳು ಜಡೆ ಇವತ್ತು ನನಗೆ ಟಾಪ್ ಕಟ್ ಮಾಡಿಸ್ಕೊತಾ ಇರಲಿಲ್ಲ. ಅದನ್ನು ಮಾಡಿಸ್ಕೊತಿರಲ್ಲ ಇಷ್ಟಕ್ಕೆ ಉದ್ದ ಜಡೆ. ನಾಗೋಲೆ ಶಾಸ್ತ್ರಕ್ಕೆ ಸ್ನಾನ ಮಾಡಿದ್ಮೇಲೆ, ಮತ್ತೆ ಎಣ್ಣೆ ಸ್ನಾನ ಮಾಡಿದ್ಮೇಲೆ ಆರಿಸ್ಬೇಕಲ್ಲ. ಇವತ್ತಾದ ಏನೋ ಇದೆಯಲ್ಲಪ್ಪ, ಹೇರ್ ಡ್ರೈಯರ್ ಅವತ್ತಿಲ್ಲ. ಅವತ್ತು ಹೇರ್ ಡ್ರೈಯರ್ ಯಾವುದೋ ಬಾಂಡ್ಲಿನಲ್ಲಿ ಕೆಂಡ ಹಾಕ್ಕೊಡೋದು, ಕೆಂಡಿಗೆ ಸಾಂಬ್ರಾಣಿ ಹಾಕಿ ಸಾಂಬ್ರಾಣಿ ಹೊಗೆಯನ್ನು ಉದ್ದ ಕೂದಲಿಗೆ ಕೊಡೋದು. ಅದೇ ಹೇರ್ ಡ್ರೈಯರ್ ಅವತ್ತು. ಏನೋ ಆಗಿದೆ ಹೇರ್ ಡ್ರೈಯರ್ ಇದರಲ್ಲಿ ಅವೇರವಳು ಕೊಟ್ಟಿದ್ದಾಳೆ. ಕೆಂಡನೆಲ್ಲೋ ಬೀಜ ಬಿಸಾಕಿದ್ದಾಳೆ ಮೂಲೆಯಲ್ಲಿ. ಅದೇನಾಗಿದೆ, ಅಲ್ಲಿ ಮರ ಸೀಸನ್ ಆಗಿತ್ತು, ಮರದ ಅರಮನೆ. ಬೆಂಕಿ ಹತ್ಕೊಂಡಿದೆ ಆ ಕಾವಿಗೆ. ದಿಢೀರ್ ಎಲ್ಲ ಕಡೆಗೂ ಪೂರ್ತಿ ಮರದ ಅರಮನೆ. ಶ್ರೀರಂಗಪಟ್ಟಣದ ಹಿಂದೂ ಮಹಾರಾಜರ ಅರಮನೆ ಒಡೆದು ಮೈಸೂರು ಅರಮನೆ ಕಟ್ಸೋದು ಅಂತ ಹೇಳಿದ್ದೆ ನಾನು. ಮುಮ್ಮಡಿಗೆ ಪಟ್ಟ ಕಟ್ಟಿದ್ದು 2 ವರ್ಷದಲ್ಲಿ. 1999 ಜೂನ್ 30 ಪಟ್ಟ ಕಟ್ಟಿದ್ರೆ 2 ವರ್ಷದಲ್ಲಿ ಅರಮನೆ ಕಟ್ಕೊಡ್ತಾರೆ. ಸುಟ್ಟೋಗುತ್ತೆ. ಇಲ್ಲಿ ಫೈರ್ ಬ್ರಿಗೇಡ್ ಇಲ್ಲ, ಬೆಂಗಳೂರಿಂದ ಬರಬೇಕು ಫೈರ್ ಬ್ರಿಗೇಡು. ಅದೇ ಜಾಗದಲ್ಲಿ ನೀವು ಗೊಂಬೆ ತೊಟ್ಟಿಗೆ ಹೋದರೆ, ಅರಮನೆಯಲ್ಲಿ ಮುಂದ್ಗಡೆ ಮೆಟ್ಲು ಹತ್ಬಿಟ್ಟು ಗೊಂಬೆ ತೊಟ್ಟಿಗೆ ಹೋದರೆ, ಮೆಟ್ಲು ಹತ್ತಿದ ತಕ್ಷಣ ಇದರ ಒಂದು ಕಂಪಾರ್ಟ್ಮೆಂಟ್ಲಿ ಮರದ ಅರಮನೆ ಮಾದರಿ ಇದೆ. ಸುಟ್ಟೋಯ್ತು. ಬೆಂಗಳೂರಿಂದ ಫೈರ್ ಬ್ರಿಗೇಡ್ ಬರಬೇಕು, ಇಲ್ಲಿ ಅಶೋಕ್ಪುರ ಟೌನಿಂದ ಜನ ಬರಬೇಕು, ಕೋಟೆ ಒಳಗಿದ್ದ ಜನ. ಪಾತ್ರೆ, ಲೋಟ, ಚೊಂಬು, ಬಕೆಟ್ಲಿ ನೀರು ಹರಿಸ್ಬೇಕು. ಅರಮನೆಯವ್ರಿಗೆ ನೀರು ಏರಿಸೋಂಗಿಲ್ಲ. ಅವ್ರ ಒಳಗಿರೋ ಸಾಮಾನು ಆಚೆ ಇಡಬೇಕು. ಹೋಗುತ್ತೆ 3 ದಿವಸದಲ್ಲಿ ಪೂರ್ತಿ ಅರಮನೆ ನಿರ್ನಾಮ ಆಯಿತು. ಮದುವೆ ಆಯಿತಾ? ಮದುವೆ ಬೆಳಿಗ್ಗೆ ತಾಳಿ ಕಟ್ಟಾಗಿತ್ತಲ್ಲ.
ಹಾಂ ಹಾಂ ಉತ್ತರ ಕರ್ನಾಟಕದಲ್ಲಿ ನೀವು ಧಾರವಾಡ ಇದು ಮುಂದಕ್ಕೆ ಹೋದರೆ ಹಳ್ಳಿಗಳಿಗೆ ಹೋದರೆ ವಾಡೆ ಅಂತ ಇದೆ. ಅಲ್ಲಿ ಪಾಳೆಗಾರಿಗಳು ಇರ್ತಿದ್ದು ಹೇಗೆ ಇವತ್ತು ಅರಮನೆ ಕಟ್ತಿದ್ರ ಇಲ್ಲ, ದೊಡ್ಡ ತೊಟ್ಟಿ ಮನೆ. ಒಂದು ಮನೆ ಸಾಮಾನ್ಯವಾಗಿ ಒಂದು ಮನೆಯೊಳಗೆ ಒಂದು ತೊಟ್ಟಿ ಇರುತ್ತೆ, ಒಂದೇ ತೊಟ್ಟಿ, ಸುತ್ತ ರೂಮ್ಗಳಿರ್ತವೆ. ಅಲ್ಲಿ 4-5 ತೊಟ್ಟಿಗಳಿರ್ತವೆ, ಅವು ದೊಡ್ಡ ವಾಡೆ. ಹುಣಸೂರಿಂದ ಕೆ ಆರ್ ನಗರ ಬರೋ ದಾರಿನಲ್ಲಿ ನಮ್ಮ ಸ್ನೇಹಿತರೊಬ್ಬರಿದ್ದಾರೆ, ಅದು ವಾಡೆ. ತೊಟ್ಟಿ ಒಳಗೊಂದು ತೊಟ್ಟಿ, ಅದರೊಳಗೊಂದು ಒಟ್ಟು 3 ದೊಡ್ಡ ತೊಟ್ಟಿಗಳಿವೆ. ಕಾಡೆಂಚಿನ ಮನೆ, ಮರ ಕಾಡೆಂಚಿನ ಮನೆ. ಇದು ಅವತ್ತಿನ ಅರಮನೆ, ಮರದ ಅರಮನೆ. ಅದೇ ವರ್ಷ ನವಂಬರಲ್ಲಿ ದಸರಾ ಮುಗಿದ ಮೇಲೆ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ. 15 ವರ್ಷ ನಡೆಯುತ್ತೆ. 1912ಕ್ಕೆ ಅದು ಮುಕ್ತಾಯ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಗೃಹ ಪ್ರವೇಶ ಮಾಡ್ತಾರೆ, ಒಂದು ಜಾಗದಲ್ಲಿ ಉಳ್ಕೊಂಡು ಆಮೇಲೆ ಕಟ್ಟಿಸ್ಕೋಬೋದು ಅಂತ. 5 ವರ್ಷದ ಅಂತರದಲ್ಲಿ ಗೃಹ ಪ್ರವೇಶ ಮಾಡಿ ಆಗೋದು ಕನ್ಸ್ಟ್ರಕ್ಷನ್ ಆಗುತ್ತೆ. ಆದ್ರೂ ಆ ಕಂಬಗಳೇ ಇದ್ದೀವಿ ದರ್ಬಾರ್ ಹಾಲು ಮತ್ತು ಅಂಬಾಬಿಲಾಸದಲ್ಲಿ. ಚಿನ್ನದ ಲೇಪ ಇದೆ, ಗೋಲ್ಡ್ ಪೇಂಟಿಂಗ್. ಅಂದರೆ ಬಣ್ಣ ತಂದು ಬಳಿಯೋದಲ್ಲ, ಒಂಟೆ ಮತ್ತು ಆಮೆ ಚಿನ್ನ ಇದೆ. ಚಿನ್ನನ ಒಂದು ಗುಲ್ಗಂಜಿ ಗಾತ್ರಕ್ಕೆ ಕಟ್ ಮಾಡಿ 1 ಗ್ರಾಮ್ ಚಿನ್ನ ತಗೊಂಡು ಗುಲ್ಗಂಜಿ ಗಾತ್ರ ಕಟ್ ಮಾಡೋದು. ಒಂಟೆ ಚರ್ಮ ಆಮೆ ಚರ್ಮದ ಮಧ್ಯೆ ಇಟ್ಟು ಸುತ್ತಲಿ ಹೊಡಿಬೇಕು. ಅದು ಎಷ್ಟು ತೆಳುವಾಗುತ್ತೆ ಅಂದರೆ, ಸಿಹಿ ಮಾರೋ ಅಂಗಡಿಗೆ ಹೋದರೆ ಮಿಠಾಯಿ ಜಹಾಂಗೀರ್ ಮೇಲೆ ಒಂಥರ ಬೆಳ್ಳಿ ಬೇಗಡೆ ಎಣಿಸಿರ್ತಾರೆ. ನಾವು ಬೆಳ್ಳಿ ಬೇಗಡೆ ಅಂತಿದ್ವಿ ಚಿಕ್ಕವರಾಗಿದ್ದಾಗ. ನೋಡಿದ್ರೆ ಅದನ್ನ ಚಿಕ್ಕವರಾಗಿದ್ದಾಗ ಬೆಳ್ಳಿ ಪೇಪರ್ ಅಂದ್ಬಿಟ್ಟು ಅದನ್ನೇ ಕಿತ್ಕೊಂಡು ತಿಂತಿದ್ವಿ. ಆ ಸೈಜ್ಗೆ ಬರುತ್ತೆ, ಆ ದಪ್ಪಕ್ಕೆ ಬರುತ್ತೆ ಅದು. ಒಂಟೆ ಕುಟ್ಟಿ 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 ಆ ಸೈಜ್ ಬಂದರೆ ಅದನ್ನು ಒಂದು ಕಲ್ಲು ಮೇಲೆ ಇದಾಕಿ, ನೀವು ಸ್ಕೂಟ್ರು ಟೈರು ಸೈಕಲ್ ಟೈರ್ ಪಂಚರ್ ಆಗ್ಬಿಟ್ರೆ ಅದನ್ನು ಉಜ್ಜಿ ಗಮ್ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡ್ತಾನೆ ಅವನು ಅನ್ಸೋಕ್ಕೆ, ತೇಪೆ ಹಾಕೋಕ್ಕೆ. ಆ ಥರ ಆ ಸೈಜ್ ಬಂದದ್ದನ್ನು ನೀವು ಕುಟ್ಟಿದ್ರಲ್ಲ, ಅಡಿ ಚರ್ಮ ಇತ್ತಲ್ಲ, ಅದನ್ನೇ ತೆಗೆದು ಗೋಡೆಗೆ ಹೀಗೆ ಅಲ್ಲೊಂದು ಜಿಡ್ಡಿನ ಒಂದು ಎಳೆದಿರ್ತಾರೆ, ಅದನ್ನು ಹೀಗೆ ಅಂಟಿಸೋದು ಗೋಡೆಗೆ. ಹಾಗೆ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅದನ್ನು ತಗೊಂಡು ಅದನ್ನು ಎಲ್ಲಿ ಅಂಟಿಸ್ಬೇಕು ಕಂಬದಲ್ಲಿ, ಅಲ್ಲಿ ಗಮ್ ಥರ ಒಂದು ಹಾಕ್ತಾರೆ ಸಲ್ಯೂಷನ್ನು, ಅದು ಹಾಕ್ಬಿಟ್ಟು ಕಂಬಕ್ಕೆ ಎಲ್ಲಿ ಅಂಟಿಸ್ಬೇಕು ಅದಕ್ಕೆ ಹೀಗೆ ಮೆತ್ತಬೇಕು. ಒಂಟೆ ಚರ್ಮ ಅಡಿಲಿರುತ್ತಲ್ಲ ಅದನ್ನು ತಗೊಂಡು ಹೀಗೆ ಅನ್ನೋದು.